ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮಾವಿನ ಹಣ್ಣು ಶೇಖರಣೆ ಮಾಡೋದು ತೋರಿಸ್ತೀನಿ ನೋಡಿ. ಮಾವಿನ ಹಣ್ಣು ಶೇಖರಣೆ ಮಾಡಿದ್ದೀನಿ ನೋಡಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವು ಬೌಲಿಗೆ ಹಾಕಿದ್ದೀನಿ ನೋಡಿ. ಮಾವಿನ ಹಣ್ಣು ಶೇಖರಣೆ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವಾಗ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಶೇಖರಣೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ನೋಡಿ 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇವಾಗ ತೊಳೆದಾಗಿದೆ ನೋಡಿ. ನಾವು ಒಂದು ಮಡಿಕೆ ತೊಗೊಂಡಿದ್ದೀನಿ, ಅದರಲ್ಲೇ ಮಾಡಿ ಈ ರೀತಿ ಮಾವಿನ ಹಣ್ಣು ಇರೋದು ಮೇಲ್ಗಡೆ ಅದು ತುಂಬ ತೆಗಿಬೇಕು. ನೋಡಿ ಈ ರೀತಿ ಒತ್ತಿಬಿಟ್ಟು ಚೆನ್ನಾಗಿ ಹಣ್ಣು ಮಾಡ್ಕೋಬೇಕು. ಇದನ್ನ ಇವಾಗ ನೀರು ತೊಗೋಬೇಕು. ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ನಾನು ತೊಳ್ಕೊತೀನಿ ನೋಡಿ ನೀಟಾಗಿ. ಒಂದೊಂದನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಮೇಲ್ಗಡೆ ಏನಾದರೂ ಅಂಟು ಏನಾದರೂ ಹತ್ತಿರುತ್ತೆ, ಅದಕ್ಕೆ ನೀಟಾಗಿ ತೊಳ್ಕೊಬೇಕು ನೋಡಿ. ಈ ರೀತಿ ಬೀಜ ಇರುತ್ತಲ್ಲ, ಈ ರೀತಿ ಪ್ರೆಸ್ ಮಾಡ್ಬೇಕು ನೋಡಿ. ನೋಡಿ ತೊಳಿತಾ ಇದ್ದೀನಿ. ಇವಾಗ ತೊಳೆದಿದ್ದಾಗಿದೆ. ಇವಾಗ ನಾನು ಒಂದು ಮಡಿಕೆ ತಗೊಂಡಿದ್ದೀನಿ ನೋಡಿ, ಅದರಲ್ಲೇ ಮಾಡ್ತೀನಿ ನಾನು ಶೇಖರಣೆನ. ಇವಾಗ ಮ್ಯಾಗಿನ ತುಂಬು ತೆಗಿಬೇಕು. ತೆಗೆದ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಬೇಕು ಹಣ್ಣು ಥರ. ಅದು ಒಳಗಡೆ ರಸ ಎಲ್ಲ ಬರುತ್ತೆ ಹಿಂಗೆ ಹಿಂಡಿದ್ರೆ. ನೋಡಿ ಈ ರೀತಿ ಹಿಂಡ್ಕೋಬೇಕು. ನೋಡಿ ಈ ರೀತಿ ರಸ ಬರುತ್ತೆ. ನೀವು ಯಾವ ರೀತಿ ಮಾವಿನ ಹಣ್ಣು ಬೇಕಾದ್ರೂ ತೊಗೋಬೋದು ನೋಡಿ. ಎಲ್ಲ ಮಾವಿನ ಹಣ್ಣು ತೊಗೊಂಡು ಮಿಕ್ಸ್ ಮಾಡಿ ಮಾಡ್ಕೋಬೋದು. ಚೆನ್ನಾಗಿ ಬರುತ್ತೆ. ಮಿಕ್ಸಿಲಿ ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಬರಲ್ಲ. ಕೆಲವರು ಮಿಕ್ಸಿಗೆ ಬೀಜನ ಈ ರೀತಿ ನೀಟಾಗಿ ಮಾಡಬೇಕು ಕೈಯಿಂದ. ಕೆಲವರು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತಾರೆ ನೋಡಿ, ಅದು ಟೇಸ್ಟ್ ಇರಲ್ಲ. ನಾನು ಸ್ವಲ್ಪ ಬೆಲ್ಲ ತೊಗೊತೀನಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ರೀತಿನೇ ಮಾಡೋದು ಮಾವಿನ ಹಣ್ಣಿನ ಶೇಖರಣೆ. ಕಮ್ಮಿ ಇದ್ರೆ ಜಾಸ್ತಿ ಹಾಕಿ. ಸ್ವಲ್ಪ ನೀರು ಯೂಸ್ ಮಾಡ್ತೀನಿ. ಹಾಲು ಬೇಕಾದ್ರೆ ನೀವು ಹಾಕಿಬೋದು. ನಾನು ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ರಸ ತೆಗಿಬೇಕು. ಇವಾಗ ಬೀಜ ಆಯ್ತಲ್ಲ, ಅದರೊಳಗಡೆ ಅದೆಲ್ಲ ತಕ್ಕೋಬೇಕು ನೋಡಿ. ಈ ಥರನೇ ಇರಬೇಕು, ಫುಲ್ಲು ನೈಸ್ ಆಗಬಾರ್ದು. ಈ ರೀತಿ ಪ್ರೆಸ್ ಮಾಡ್ಬೇಕು ಚೆನ್ನಾಗಿ. ನಾವು ಮಾವಿನ ಹಣ್ಣಿನ ಶೇಖರಣೆ ಅಂತೀವಿ ಉತ್ತರ ಕನ್ನಡ ಸೈಡು. ಇಲ್ಲಿ ಬೆಂಗಳೂರು ಸೈಡು ಮಾವಿನ ಹಣ್ಣಿನ ರಸಾಯನ ಅಂತ ಹೇಳ್ತಾರೆ. ನೋಡಿ ರೆಡಿಯಾಗಿದೆ. ಇದೇ ಥರನೇ ಮಾಡಬೇಕು, ಫುಲ್ಲು ನೈಸ್ ಆಗಬಾರ್ದು. ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಯಂತೀನಿ. ನೀವು ಜಾಸ್ತಿ ಸ್ವೀಟ್ ಇರೋ ಮಾವಿನ ಹಣ್ಣು ತೊಗೊಂಡಿದ್ರೆ ಕಮ್ಮಿ ಬೆಲ್ಲ ಹಾಕೊಳ್ಳಿ. ಸ್ವಲ್ಪ ಸಪ್ಪೆ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಳ್ಳಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಯಂದು ಕರಗಿಸ್ತೀನಿ ಬೆಲ್ಲನ. ನೀವು ಬೇಕಾದ್ರೆ ಹಾಲಿದ್ರೆ ಹಾಲು ಹಾಕ್ಕೊಳ್ಳಿ ಮನೆಯಲ್ಲಿ.
ನಾನು ಮಾತ್ರ ನೀರು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಸ್ಪೂನ್ ತೊಗೊಂಡಿದ್ದೀನಿ, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ, ಮಾವಿನ ಹಣ್ಣಿನ ಶ್ರೀಕರಣೆ ಚೆನ್ನಾಗಿ ಬಂದಿದೆ. ನೋಡಿ, ರೆಡಿಯಾಗಿದೆ ಮಾವಿನ ಹಣ್ಣಿನ ಶ್ರೀಕರಣೆ.